ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಫಿಷಿಯಲ್ ವೆಬ್ಸೈಟ್ ನೋಡಿ ಇದೇ ಆಗಿರುತ್ತೆ. ಇದರಲ್ಲಿ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಪಾಸಾದವರಿಗೆ ಮತ್ತು ITI ಪೂರ್ಣಗೊಳಿಸಿದವರಿಗೆ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳನ್ನು ಅರ್ಜಿಗಳನ್ನು ಕರೆಯಲಾಗಿದೆ. ಇದು 2023 ಮತ್ತು 2024ನೇ ಸಾಲಿನ ಹೊಸ ನೇಮಕಾತಿಯಾಗಿರುತ್ತೆ. ಈ ಹುದ್ದೆಗಳಿಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದಾಗಿದೆ. ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಫ್ರೆಂಡ್ಸ್, OBC ಮತ್ತು SC ST ಅಭ್ಯರ್ಥಿಗಳಿಗೆ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ. ಅದು ಎಷ್ಟು ಹೇಗೆ ಅಂತ ಹೇಳ್ತೀನಿ. ಮತ್ತೆ ಫ್ರೆಂಡ್ಸ್, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ, ಮತ್ತೆ ಫ್ರೆಂಡ್ಸ್ ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅಂತ ಕೂಡ ಹೇಳ್ತೀವಿ. ಮತ್ತೆ ಫ್ರೆಂಡ್ಸ್, ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಈ ಹುದ್ದೆಗಳನ್ನು ಯಾವ ರೀತಿ ಪಡೆದುಕೊಳ್ಳಬೇಕು, ಅರ್ಜಿ ಸಲ್ಲಿಸಲು ಯಾವ ಡಾಕ್ಯುಮೆಂಟ್ಸ್ ಬೇಕಾಗೋದು ಅಂತ ಹೇಳ್ತೀನಿ. ವಿಡಿಯೋನ ಅಷ್ಟು ಕೊನೆವರೆಗೂ ನೋಡಿ. ನೀವೇನಾದ್ರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ಹೊಸ ಅಧಿಸೂಚನೆ ಬಿಟ್ಟ ದಿನಾಂಕ ನೋಡಿ, ಇಲ್ಲಿ 9/12/2023 ಆಗಿದೆ. ನೀವು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಹೇಳ್ದಂಗೆ ವಯಸ್ಸಿನ ಮಿತಿ ನೋಡಿದರೆ ನೋಡಿ, 18 ವರ್ಷದಿಂದ ಗರಿಷ್ಠ 35 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಅದರೊಳಗೆ ನಾವು ಅಪ್ಲೈ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ವಯೋಮಿತಿ ಸಡಿಲಿಕೆ ನೋಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, OBC ಅಭ್ಯರ್ಥಿಗಳಿಗೆ 3 ವರ್ಷ ತನಕ ಸಡಿಲಿಕೆ ಇರುತ್ತೆ. ಇನ್ನು SC ST ಅಭ್ಯರ್ಥಿಗಳಿಗೆ 5 ವರ್ಷ ತನಕ ಸಡಿಲಿಕೆ ಇರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ ಇಲಾಖೆ ಹೆಸರು ನೋಡಿ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ISRO ಅಂತಿದೆ ನೋಡಿ. ಇನ್ನು ಹುದ್ದೆಗಳ ಸಂಖ್ಯೆ ನೋಡಿ 54 ಹುದ್ದೆಗಳಿರುತ್ತೆ ಇದ್ದಾರೆ. ಇನ್ನು ಹುದ್ದೆ ಹೆಸರು ನೋಡ್ತಾ ನೋಡಿ, ತಂತ್ರಜ್ಞ B ಅಂತ ಹೇಳಿಬಿಟ್ಟು. ಇನ್ನು ಉದ್ಯೋಗ ಸ್ಥಳ ನೋಡಿ, ಕರ್ನಾಟಕ, ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನ್, ತೆಲಂಗಾಣದಲ್ಲಿದೆ. ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅಪ್ಲೈ ಮಾಡಿ. ಇನ್ನು ಆಗಬೇಕಾಗತ್ತೆ, ಅದು ಹೇಗೆ ಅಂತ ಹೇಳ್ತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ಹುದ್ದೆಗಳ ವಿವರ ನೋಡಿದಾರೆ ನೋಡಿ, ತಂತ್ರಜ್ಞ B, ಎಲ್ಲದ ತಂತ್ರಜ್ಞ B ಅಂತ ಅದರಲ್ಲಿ ಪಾರ್ಟ್ಸ್ ಮಾಡಿದ್ದಾರೆ. ಮೆಕ್ಯಾನಿಕಲ್ ನೋಡಿ 33 ಹುದ್ದೆಗಳನ್ನು ಕರೆದಿದ್ದಾರೆ. ಇನ್ನು ಎಲೆಕ್ಟ್ರಿಕಲ್ ನೋಡಿ 8, ಇನ್ನು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕಲ್ ನೋಡಿ 9, ಇನ್ನು ಛಾಯಾಗ್ರಹಣ ನೋಡಿ 2, ಇನ್ನು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಪರೇಟರ್ ಅಂತ ಅದಕ್ಕೆ 2 ಕರೆದಿರ್ತಾರೆ. ನೀವು ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡಿದ್ರೆ ನೋಡಿ, SC ST PWBD ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ. ಇನ್ನು ಫ್ರೆಂಡ್ಸ್, ಇದನ್ನ ಎಲ್ಲ ಅಭ್ಯರ್ಥಿಗಳಿಗೆ ನೋಡಿ ₹100 ಅರ್ಜಿ ಶುಲ್ಕ ಇರುತ್ತೆ. ಶೋಧನಾ ಸಂಸ್ಥೆ ISRO ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು 10ನೇ ತರಗತಿ ITI NTC NAC ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಆಗಿದ್ರೆ ನೀವು ಅಪ್ಲೈನ ಮಾಡ್ಕೋಬೋದು. ಇನ್ನು ಫ್ರೆಂಡ್ಸ್, ಆಯ್ಕೆ ವಿಧಾನ ನೋಡಿದ್ರೆ ನೋಡಿ, ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಕೌಶಲ್ಯ ಪರೀಕ್ಷೆ ಅಂತ ಇರುತ್ತೆ. ಇನ್ನು ಫ್ರೆಂಡ್ಸ್, ಪ್ರಮುಖ ದಿನಾಂಕಗಳು ನೋಡಿದ್ರೆ ನೋಡಿ, ಆನ್ಲೈನಲ್ಲಿ ಅರ್ಜಿ ಶುಲ್ಕ ಪ್ರಾರಂಭ ದಿನಾಂಕ ನೋಡಿ 9 ಡಿಸೆಂಬರ್ 2023 ಆಗಿದೆ. ಇನ್ನೇನು ಸ್ಟಾರ್ಟ್ ಆಗಿದೆ. ಇನ್ನು ಎಂಡ್ ಆಗೋ ಡೇಟ್ ಬಂದುಬಿಟ್ಟು 31 ಡಿಸೆಂಬರ್ 2023 ಆಗಿದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಓದ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಅಪ್ಲೈನ ಮಾಡ್ಕೊಳ್ಳಿ. ಅಪ್ಲೈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.